ಹಿರಿಯರೇ, ಪುಟಾಣಿಗಳೇ, ಪಟಾಣಿಗಳೇ, ಚಟಾಣಿಗಳೇ, ಇವತ್ತಿನ ದಿವಸ ಮಹಾವಿಶೇಷ ಏನಂದ್ರೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ಮಾಸುದಿನ. ತಡ್ಕಳಿ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನಮ್ಮ ಈ ಸ್ಕೂಲ್ಗೆ ನಮ್ಮೂರ್ನವರೇ ಆದ ಕೃಷ್ಣಮೂರ್ತಿಗಳು ಮೇಷ್ಟ್ರಾಗಿ ಬಂದವ್ರೆ. ಅದಕ್ಕಾಗಿ ಈ ಪುಷ್ಪಾರನ ಅವ್ರಿಗೆ ಆಗ್ತಾ ಇದ್ದೀನಿ. ಇನ್ನೊಂದು ವಿಷಯ ಹೇಳಲು ಮಾಡ್ತಿದ್ದೆ. ಅದೇನಪ್ಪಾ ಅಂದ್ರೆ ನಮ್ಮ ಕೃಷ್ಣಮೂರ್ತಿಗಳು ಇದೇ ಊರಲ್ಲಿ ಹುಟ್ಟಿ, ಇದೇ ಊರಲ್ಲಿ ಬೆಳೆದು, ಇದೇ ಊರಿನ ಗದ್ದೆ ಅನ್ನ ತಿಂದು ಈಗ ಬೆಂಗಳೂರಿಗೆ ಹೋಗಿ ಟೈಲರಿಂಗ್ ಮುಗಿಸ್ಕೊಂಡ್ ಬಂದವ್ರೆ. ಟ್ರೈನಿಂಗು ಅದನ್ನು ಮುಗಿಸ್ಕೊಂಡ್ ಬಂದವ್ರೆ. ಆದ್ದರಿಂದ ನೀವೆಲ್ಲ ಸಾಯ ಗಂಟ ನಾನು ಇದನ್ನ ಮರೆಯಕ್ಕಿಲ್ಲ. ನಿಮ್ಮೆಲ್ಲರ ಪರವಾಗಿ ಈ ಪುಷ್ಪಾರನ ಅವ್ರಿಗೆ ಅರ್ಪಿಸ್ತಾ ಇದ್ದೀನಿ. ಇನ್ನೊಂದು ಮುಖ್ಯವಾದ ವಿಷಯ ಹೇಳಲು ಮಾಡ್ತಿದ್ದೆ. ಓದೋರೆಲ್ಲ ದೊಡ್ಡ ಆಫೀಸರ್ಗಳಾಗ್ಬಿಟ್ರೆ ನಮ್ಮೂರಿ ಸ್ಕೂಲ್ಗೆ ಮೇಷ್ಟ್ರ ಬರೋರು ಯಾರು? ಹುಡುಗರು ಭವಿಷ್ಯನ ತಿರುಗಿಸ್ಬೇಕು ಅನ್ನೋ ಸದುದ್ದೇಶದಿಂದ ಮೇಷ್ಟ್ರ ಬಂದವ್ರೆ. ಅದಕ್ಕೆ ಈ ಪುಷ್ಪಾರನ ಅವ್ರಿಗೆ ಅರ್ಪಿಸ್ತಾ ಇದ್ದೀನಿ. ಇನ್ನೊಂದು ಮುಖ್ಯವಾದ ವಿಷಯ. ಸ್ವಾಮಿ, ಏನ್ ಮೇಷ್ಟ್ರ ಸ್ವಲ್ಪ ಕೆಳಗೆ ನೋಡಿ. ಹಿಂಗ್ಯಾಕಾಯ್ತು? ನೀವು ಅಲ್ಲಾಡ್ಸಿ ಈ ಕತಿಗೆ ಬಂದಿದೆ. ಈ ಮೂರಿರವು ಹಾಕಿದ್ರೆ ಹಾರ ಅನ್ಸ್ಕೊಳ್ಳುತ್ತೆ, ಇಲ್ಲಾಂದ್ರೆ ದಾರ ಅನ್ಸ್ಕೊಳ್ಳುತ್ತೆ. ಆದ್ರಿಂದ ಈಗ ನಮ್ಮ ಮೇಷ್ಟ್ರ ಕಡೆಯಿಂದ ಧ್ವಜಾರೋಹಣ ಕಾರ್ಯಕ್ರಮ. ಸಾವಿತ್ರಿ, ಗುರುವಿ, ಪ್ಲಾಗುಳ್ಗೆ ತಿಪ್ಟೂರ್ ಕಾಯಿ. ಇಷ್ಟೊತ್ತು ನನ್ನ ಹೊಗಳಿ ಈ ಹಾರನ್ ಹಾಕಿ ಸನ್ಮಾನ ಮಾಡಿದ ನಮ್ಮ ಚೇರ್ಮನ್ ಸಾಹೇಬ್ರು ತಮ್ಮ ಅಮೃತ ಹಸ್ತದಿಂದ ಧ್ವಜಾರೋಹಣ ಮಾಡಬೇಕು ಅಂತ ತಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಅಷ್ಟನ್ಯಾಕೆ ಹೆಂಗ್ಲ ಆಗ್ತದು? ಅಯ್ಯೋ, ಕೆಳಗಿಂದ ಎಳೆಯೋದು. ಹಂಗಾರೆ ಶಿವ ಅನಿಸ್ಬಿಡೋಣ. ತಗೊಳ್ಳಿ. ಮೇಷ್ಟ್ರೇ, ನಾನ್ ಮಾಡ್ಲಿಲ್ಲ. ನಾನು ನಕ್ಕರೆ ಹಾಲು ಸಕ್ಕರೆ, ನಾನು ಕುಡಿಯುವೆ ಹಾಲು ಸಕ್ಕರೆ. ಚಿಕ್ಕಜ್ಮನ್ರೆ, ಹಾಲು ಸಕ್ಕರೆ ನಾನು ಕಲ್ಸ್ಕೊಡ್ಲಾ? ಕಲ್ಸಿ ಕುಡ್ಸಕ್ಕೆ ನಾನೇನ್ ಚಿಕ್ಕ ಮಗುನ, ಚಿಕ್ಕ ಯಜಮಾನ. ನನ್ನ ಸ್ಟೈಲೇ ಬೇರೆ. ಕೃಷ್ಣ, ಆಯ್ತು ನನ್ನ ಮಗನಿಗೆ. ಕೃಷ್ಣ, ಕೃಷ್ಣ, ಕೃಷ್ಣ ಹೋಗ್ಬಿಟ್ಟೇನಪ್ಪ. ನನ್ ಬಿಟ್ಟು ಹೋಗ್ಬಿಟ್ಟೇನೋ, ನಿಮ್ಮ ಅಪ್ಪನ್ ಬಿಟ್ಟು ಹೋಗ್ಬಿಟ್ಟೇನೋ. ಕೃಷ್ಣ, ಡ್ಯಾಡಪ್ಪ, ಡ್ಯಾಡಪ್ಪ, ವಾಟ್ ಹ್ಯಾಪನ್? ವೈ ಆರ್ ಯು ಕ್ರೈಯಿಂಗ್? ನೀನ್ ಹೋಗ್ಲಿಲ್ವಾ? ನಾನೇ ಸೈಲೆ. ನೀವಿಬ್ರು ಸತ್ತ ಮೇಲೆ ನಿಮ್ಮಿಬ್ರು ಎಣಕ್ಕೆ ಒಟ್ಟಿಗೆ ಬೆಂಕಿ ಇಟ್ಟು ಈ ಆಸ್ತಿನೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿ ನಿಧಾನವಾಗಿ ಸಾಯ್ತೀನಿ. ಬೆಂಕಿ ಇಡ್ತೀಯಪ್ಪ, ನೀನ್ ಬೆಂಕಿ ಇಡವನೆ. ಅದ ಹಾಳಾಗೋಗ್ಲಿ. ಆಗ್ಲಿಂದ ಈಗ ಒದ್ದಾಡ್ಕೊಂಡು ಫ್ರೀಸ್ ಆಗ್ಬಿಟ್ಟಿಯಲ್ಲ, ಏನದು? ಅದ ಇನ್ಸೈಡ್ ಮಿಕ್ಸಿಂಗ್. ಇನ್ಸೈಡ್ ಮಿಕ್ಸಿಂಗು ಅಂದ್ರೇನು? ಅಂದ್ರೆ ಸಕ್ಕರೆನ ಬಾಯಿಗೆ ಹೊಯ್ಕೊಂಡ ನುಂಗುದ್ನ, ಹಾಲು ಹೊಯ್ಕೊಂಡ ನುಂಗುದ್ನ, ಸಕ್ಕರೆ ಹೊಯ್ಕೊಂಡ ನುಂಗುದ್ನ, ಹಾಲು ಹೊಯ್ಕೊಂಡ ನುಂಗುದ್ನ. ಮುಂದುವರ್ಸ. ಇದೆರಡು ಎಲ್ಲಿಗೋಯ್ತು? ಒಳಗಡೆ ಸೇರ್ಕಂತು. ಇದೆರಡು ಚೆನ್ನಾಗಿ ಮಿಕ್ಸಿಂಗ್ ಆಗ್ಲಿ ಅಂತ ರೋಲಿಂಗ್ ಪ್ರೋಗ್ರಾಮ್ ಇಟ್ಕೊಂಡೆ. ದಿಸ್ ಇಸ್ ಕಾಲ್ಡ್ ನ್ಯೂ ಟೈಪ್ ಇನ್ಸೈಡ್ ಮಿಕ್ಸಿಂಗ್. ಅಂದ್ರೆ ಒಳಗಡೆ ಚೆನ್ನಾಗಿ ಕಲಸುವಿಕೆ. ಲೇ,
ಇನ್ನೊಂದ್ಸಲ ನೀನೇನಾದ್ರೂ ಇನ್ಸೈಡ್ ಮಿಕ್ಸಿಂಗ್ ಪ್ರೋಗ್ರಾಮ್ ಇಟ್ಕೊಂಡ್ಯೋ ನನ್ನ ಮಗನೇ ನಿನ್ನ ಔಟ್ ಸೈಡ್ ಕಟ್ಟಿಂಗ್ ಪ್ರೋಗ್ರಾಮು ನಾನ್ ಇಟ್ಕೋಬೇಕಾಗತ್ತೆ. ಹುಷಾರ್. ಮೈಸೂರು ಚಾಮುಂಡೇಶ್ವರಿ, ಗಂಜಾಂ ನಿಮಿಷಾಂಬ, ಕೊಲ್ಲೂರು ಮೂಕಾಂಬಿಕಾ, ಹೊರನಾಡ ಅನ್ನಪೂರ್ಣೇಶ್ವರಿ ದೇವಿ, ಸತ್ಯ ನುಡಿಸಮ್ಮ ಸತ್ಯ. ನಾನು ಹೇಳಿದ ಕೆಲಸ ಏನ್ ಮಾಡ್ದೆ? ಯಾರ್ ಸ್ವಾಮಿ ನೀವು? ನಾನು ಗಾಜನೂರು ಪುಟ್ಟಪ್ಪ, ನಿನ್ ಗಂಡ. ನನ್ ಗಂಡ. ಸ್ವಾಮಿ ಒಳ್ಳೆ ದಿನಾನೇ ಮನೆಗ್ ಬಂದಿದ್ದೀರಿ. ಈಗ ನಾನು ಏನ್ ಮಾಡ್ಬೇಕು ಹೇಳಿ? ನನ್ನ ಮಗನ್ಗೂ ನಿನ್ ಮೊಮ್ಮಗಳಿಗೂ ಮದ್ವೆನ ಯಾಕೆ ಮಾಡಿಸ್ಲಿಲ್ಲ? ಅಯ್ಯೋ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಸ್ವಾಮಿ. ನೀವು ಯಾವಾಗ ಮಾಡ್ಬೇಕು ಅಂತೀರಾ ಸ್ವಾಮಿ? ಯಾವಾಗ ಸ್ವಾಮಿ ನನ್ ಮಗನ್ ಮದ್ವೆ ಹೇಳಿ ಸ್ವಾಮಿ. ಹೇಳಿ. ಕೇಳ್ತಾ ಇಲ್ವಾ? ದೇವಮ್ಮ, ನಿನ್ ಮಗನ್ ಮದ್ವೆ ಯಾವಾಗ? ಅಯ್ಯೋ, ಅದನ್ನೇ ಕೇಳ್ತಾ ಇದ್ದೀನಿ. ದೇವಮ್ಮ, ನಿನ್ ಮಗನ್ ಮದ್ವೆ ಯಾವಾಗ? ಕಣಿ ಕೇಳ್ತಾ ಇದ್ರಿ, ಕಣ್ ಕಾಣಿಸಲ್ವಾ ನಿನ್ಗೆ? ದೇವಮ್ಮ, ನಿನ್ ಮಗನ್ ಮದ್ವೆ ಯಾವಾಗ? ನಿಂತ್ಕೊಳ್ರಿ ಸುಮ್ನೆ. ಸಾಕ್ ಸುಮ್ನೆ ರೇ, ನಾನಲ್ಲ ಹೇಳೋದು. ನನ್ ಮಗ ಬಂದು ನಿಮ್ಗೆ ಹೇಳ್ಬೇಕು. ಸ್ಕೂಲ್ ಹತ್ರ ಹೋಗಿ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನೋಡು. ಇವತ್ತಿನ ಪಾಠ ನಂಗೆ ಒಂದೇ ಒಂದು ಡೌಟ್. ಏನಪ್ಪ? ಹಸು ಇಷ್ಟುದ್ದ ಜೋಳದ ದಂಟು ತಿನ್ನತ್ತಲ್ವಾ? ಸಗಣಿನೂ ಇಷ್ಟುದ್ದ ಜೋಳದ ದಂಟು ತರನೇ ಬರ್ಬೇಕು. ಅದ್ ಮಾತ್ರ ಒಳ್ಳೆ ಬೆಣ್ಣೆ ಬೀಜ ಬೀಳ್ತದೆ. ಕಿಟ್ಟಿ, ನಾನೇನಪ್ಪ ನಿನ್ಗೆ ಅನ್ಯಾಯ ಮಾಡಿದ್ದೆ? ಏನು ಇಲ್ಲ ಗುರು. ಗಾಂಧೀಜಿ ಯಾರು ಅಂತ ಕೇಳಿದ್ರೆ ಹೇಳ್ಬೋದು, ನೆಹರು ಯಾರು ಅಂತ ಕೇಳಿದ್ರೆ ಹೇಳ್ಬೋದು. ಆದ್ರೆ ದಂಟು ತಿನ್ಬಿಟ್ಟು ಬೆಣ್ಣೆ ತರ ಸಗಣಿ ಯಾಕೆ ಹಾಕುತ್ತೆ ಅಂದ್ರೆ ನಾನೇನಪ್ಪ ಹೇಳಿ? ಸಾಕ್ ನಿಲ್ಸೋ. ಊರಲ್ಲೆಲ್ಲ ಜನ ನಿನ್ನ ಮಗನ್ ಮದ್ವೆ ಯಾವಾಗ, ನಿನ್ನ ಮಗನ್ ಮದ್ವೆ ಯಾವಾಗ ಅಂತ ನನ್ನ ಪ್ರಾಣ ಹಿಂಡ್ತಾ ಇದ್ದಾರೆ. ನೀನ್ ನೋಡಿದ್ರೆ ಇಲ್ಲಿ ಹುಡುಗರಿಗೆ ಪಾಠ ಹೇಳ್ತಾ ಇದ್ಯಾ? ಲೇ, ಮೊದಲು ನೀನು ಪ್ರೇಮದ ಪಾಠ ಕಲಿ. ಅಜ್ಜಿ, ಡೋಂಟ್ ವರಿ. ನಮ್ ಗುರು ಲವ್ ಅಲ್ಲಿ ಸ್ವಲ್ಪ ವೀಕ್, ನೋ ಪ್ರಾಬ್ಲಮ್, ನಾನಿದ್ದೀನಿ. ಗುರುವೇ, ಲವ್ ಮಾಡಕ್ಕೆ ಈ ಕ್ಲಾಸ್ ರೂಮ್ ಸರಾಗಲ್ಲ. ಒಂದು ಬ್ಯೂಟಿಫುಲ್ ಔಟ್ಡೋರ್ ಲೊಕೇಶನ್ ಹೋಗೋಣ. ಗುರುವೇ, ದುಡ್ಡು ಕೊಡ್ತಿನ ಮಾವಿನಕಾಯಿ ಇಷ್ಟೊಂದು ರುಚಿಯಾಗಿರಲ್ಲ ಯಾಕೆ? ಪುಕ್ಸಟ್ಟೆ ಸಿಗುತ್ತಲ್ಲ ಅದಕ್ಕೆ. ಬೇಗ ಬಂದ್ರು. ಗುರುವೇ, ಅಯ್ಯೋ, ಬಂದ್ಬಿಟ್ಟ. ನಾನಲ್ಲ, ಇವನು ಅದಲ್ಲ ಗುರುವೇ. ನಾವಿಲ್ಲಿ ಮಾವಿನಕಾಯಿ ಕತ್ತಿತಾ ಇದ್ರೆ ಅಲ್ಲಿ ಕೋದಂಡ ಹುಡುಗಿನ ಕತ್ತಿತಾ ಇದ್ದಾನೆ. ಕಪಲಾಸ್, ನಿನ್ ತೀಟೆ ತೀರಿಸ್ಕೋಬೇಕಾದ್ರೆ ಒಂದ್ ಹುಡುಗಿನ ಮದ್ವೆ ಮಾಡ್ಕೊಂಡು ಪ್ರಸ್ತ ಕರ್ಕೊಂಡು ಹೋಗ್ಬೇಕು. ಅದನ್ ಬಿಟ್ಟು ಪಾಪ ಚಿಕ್ಕ ಹುಡುಗಿ, ಅದ್ರಲ್ಲೂ ಮದ್ವೆ ಆಗದೆ ಇರೋಳು ನ್ಯಾಯನಾ? ಪ್ರಸ್ತುತಕ್ಕೆ ನೀನೇ ಕರೆಕ್ಟ್. ಒಳ್ಳೆ ರಸ್ಪುರಿ ಮೈನನ್ ತರ ಗುಂಡು ಗುಂಡು ಗಂತದ ಗೊಂಬೆ ಇದ್ದಂಗೆ ಇದೆಯಾ? ಯಾಕೆ ಮೀಟಿಂಗು? ಬಾ. ನಾನಾ? ಚೀ 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 ಚೀ. ಅಯ್ಯಯ್ಯ, ನಿನಗೆ ನಾಚಿಕೊಳ್ಳಕ್ಕೂ ಬರ್ತದಾ? ನಾಚ್ಕೊಳ್ಳಕ್ಕೂ ಬರುತ್ತೆ. ಕಳ್ಳಿ. ಈ ತರ ಡಂಕ ಪಲಾಸ್ ಮಾಡಕ್ಕೂ ಬರುತ್ತೆ. ಏಯ್ ಬೇವರ್ಸಿ ನನ್ ಮಕ್ಳ, ಎಲ್ಲ ಹಾಳ ಹೋಗಿದ್ದೀರಾ? ಬರ್ರೋ. ಒಟ್ಟು ಎಷ್ಟು ಜನ ಇದ್ದೀರಪ್ಪ? ಕಾಣ್ತಾ ಇಲ್ವಾ? ನಾವ್ 5 ಜನ ಇದೀವಿ. ಎಷ್ಟು ಕಡಿಮೆ ಸೆಟಪ್ ಮಾಡಿದ್ಯಪ್ಪ. ಪರವಾಗಿಲ್ಲ ಬಿಡಿ, ಅಡ್ಜಸ್ಟ್ ಮಾಡ್ಕೋತೀರಿ. ಈ ರಾಜಕುಲ್ಲ ಒಂದ್ ಸಲ ಹೊಡೆದ್ರೆ 100 ಸಲ ಹೊಡೆದಂಗೆ.
क्या